ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸ್ಟೇಟ್ಸ್ಗೆ ಸ್ವಾಗತ. RCB ಕಡೆಯಿಂದ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಹೌದು, RCB ಹೋಮ್ ಮ್ಯಾಚಸ್ ನ ಟಿಕೆಟ್ಸ್ ರಿಲೇಟೆಡ್ RCB ನೇ ಸ್ವತಃ ಪೋಸ್ಟ್ ಮಾಡಿದೆ. ಮೊದಲನೇ ಅಂತದ್ದು RCB ಟಿಕೆಟ್ಸ್ ಬಿಡೋದು ಹಂತವಾಗಿ ಬಿಡ್ತಾರೆ. ಈಗ ಫಸ್ಟ್ ಫೇಸ್ ಅಲ್ಲಿ ಆಡ್ತಾ ಇದೆ ಅಲ್ವಾ, RCB ವರ್ಸಸ್ ಹೈದರಾಬಾದ್, RCB ವರ್ಸಸ್ CSK, ಆ ಮ್ಯಾಚ್ ನ ಟಿಕೆಟ್ಸ್ ರಿಲೇಟೆಡ್ ಇದು. ಈ ಸಲ RCB ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡ್ತಾ ಇದೆ. ಯಾಕಂದ್ರೆ ಆಫ್ಟರ್ ಸ್ಟಾಂಪೇಡ್ ಕೇಸ್ ಆದ್ಮೇಲೆ ಸೆಟ್ ಆಫ್ ರೂಲ್ಸ್, ಸೆಟ್ ಆಫ್ ಗೈಡ್ ಲೈನ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರಲ್ವಾ, ಅದೇ ರೀತಿ ಅದನ್ನೇ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅಪ್ಡೇಟ್ ಏನಂದ್ರೆ RCB ಟಿಕೆಟ್ಸ್ ನ RCB ಅಫಿಷಿಯಲ್ ಆಪ್ ಮತ್ತೆ RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ಬಿಡ್ತಾರೆ. ಯಾರಾದ್ರೂ ಬೈ ಮಾಡಂಗಿದ್ರೆ ಓನ್ಲಿ RCB ಆಪ್ ಮತ್ತೆ RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ಬೈ ಮಾಡ್ಬೇಕು. ಬೇರೆ ರೀತಿ ಫ್ರಾಡ್ ಗೆ ಒಳಗಾಗಬಾರ್ದು. ಯಾಕಂದ್ರೆ ಕೆಲವರು ಆನ್ಲೈನ್ ಅಲ್ಲಿ ನಾನು ಟಿಕೆಟ್ ಕೊಡ್ತೇನೆ, ಇಷ್ಟು ಅಮೌಂಟ್ ಕೊಡಿ, ಇಷ್ಟು ಕೊಡಿ ಅಂತೆಲ್ಲ ಕೇಳ್ತಾರೆ. ಅಲ್ಲೆಲ್ಲ ಹೋಗಿ ಫ್ರಾಡ್ ಆಗ್ಬೇಡಿ. ಅದೇ ಅಮೌಂಟ್ ಕೊಡಿ, ನಾನು ಟಿಕೆಟ್ ಕೊಡ್ತೀನಿ ಅಂತೆಲ್ಲ ಕೆಲವರು ಎಲ್ಲಾರನ್ನು ಯಾಮರ್ಸ್ತಾರೆ. ಅದರಿಂದ ನೀವು ಫ್ರಾಡ್ ಆಗಕ್ಕೆ ಹೋಗ್ಬೇಡಿ. ಏನಿದ್ರು ಟಿಕೆಟ್ಸ್ ಬೈ ಮಾಡಂಗಿದ್ರೆ RCB ಅಫಿಷಿಯಲ್ ಆಪ್ ಮತ್ತೆ RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಟಿಕೆಟ್ ನ ಬೈ ಮಾಡಿ. RCB ಟಿಕೆಟ್ಸ್ ನ ಯಾವಾಗ ಬಿಡ್ತಾರೆ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ. ಇಷ್ಟರಲ್ಲೇ ನಾಳೆ ಒಳಗಡೆನೆ RCB ಟಿಕೆಟ್ಸ್ ಯಾವಾಗ ಬಿಡ್ತಾರೆ ಅಂತ ಡೇಟ್ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ಇದೊಂಥರ ಎಲ್ಲರಿಗೂ ಖುಷಿ ಆಗುವಂತ ವಿಚಾರ ಅಂತ ಹೇಳ್ಬೋದು. ಏನಂದ್ರೆ ಯಾರ್ಯಾರು RCB ಮ್ಯಾಚ್ ಟಿಕೆಟ್ ಹೋಲ್ಡರ್ಸ್ ಇರ್ತಾರಲ್ವಾ, ಅವ್ರು ಪ್ರತಿಯೊಬ್ಬರಿಗೂ ಫ್ರೀ ಮೆಟ್ರೋ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಆ ಮ್ಯಾಚ್ ದಿನ ಮ್ಯಾಚ್ ಟಿಕೆಟ್ ನ ಬುಕ್ ಮಾಡ್ತಿರಲ್ವಾ, ಆಗ ಆಟೋಮೆಟಿಕ್ ಆಗಿ ಆಟೋ ಜನರೇಟ್ ಆಗಿ ಮೆಟ್ರೋ ಟಿಕೆಟ್ ಸಹ ಅದ್ರ ಜೊತೆಗೇನೆ ಬರುತ್ತೆ. ಇದು ಎಲ್ಲರಿಗೂ ಬರುತ್ತೆ. ಯಾರ ಟಿಕೆಟ್ ಬುಕ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಮೆಟ್ರೋ ಟಿಕೆಟ್ ಅನ್ನೋದು ಸಹ ಅದ್ರ ಜೊತೆಗೇನೆ ಬರುತ್ತೆ. QR ಕೋಡ್ ನ ನೀವು ಮೆಟ್ರೋ ಅಥವಾ QR ಕೋಡ್ ನ ಸ್ಕ್ಯಾನ್ ಮಾಡಬೇಕು. ಮತ್ತೆ ಎಕ್ಸಿಟ್ ಆಗುವಾಗಲೂ QR ಕೋಡ್ ನ ಸ್ಕ್ಯಾನ್ ಮಾಡಿ ಎಕ್ಸಿಟ್ ಆಗಬೇಕು. ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ಎಂಟ್ರಿ ಗೇಟ್ಸ್ ಇರ್ಬೋದು, ಇನ್ನರ್ ಗೇಟ್ಸ್ ಇರ್ಬೋದು, ಮತ್ತೆ ಯಾವ ಸ್ಟ್ಯಾಂಡ್ ಗೆ ಇಲ್ಲೆಲ್ಲಿ ಎಂಟ್ರಿ ತಗೋಬೇಕು ಪ್ರತಿಯೊಂದನ್ನು ಟಿಕೆಟ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸ್ಪೆಕ್ಟೇಟರ್ಸ್ ಗೆ ಎಂಟ್ರಿ ಪಾಯಿಂಟ್ ಬಂದು ಕಬ್ಬನ್ ರೋಡ್ ಮತ್ತೆ ಲಿಂಕ್ ರೋಡ್ ಆಗಿರುತ್ತೆ. ಕ್ವೀನ್ಸ್ ರೋಡ್ ಅಲ್ಲಿ ಕ್ಲೋಸ್ ಆಗಿರುತ್ತೆ, ಅಲ್ಲಿ ಎಂಟ್ರಿ ಪಾಯಿಂಟ್ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ಯಾರ್ಯಾರು RCB ಮ್ಯಾಚ್ ನ ಟಿಕೆಟ್ ಓಡಾಡ್ಸಿರ್ತಾರೋ ಅವ್ರೆಲ್ಲರಿಗೂ ಫ್ರೀ ಮೆಟ್ರೋ ಸರ್ವಿಸ್ ಅವೈಲೇಬಲ್ ಇರುತ್ತೆ ಅಂತ ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ಕೆ ಇನಿಷಿಯೇಟಿವ್ ಮಾಡಿರೋದು. ಎಲ್ಲರೂ ಇದರಲ್ಲಿ ಬರಕ್ ಆಗಲ್ವಲ್ಲ, ಎಲ್ಲರೂ ಮೆಟ್ರೋದಲ್ಲೇ ಬರ್ಬೇಕಂದ್ರೆ ಆಗಲ್ಲ. ಕೆಲವರು ಬೈಕ್ ಅಲ್ಲಿ ಬರ್ತಾರೆ, ಕೆಲವರು ಕಾರಲ್ಲಿ ಬರ್ತಾರೆ. ಅಂತವ್ರಿಗೆ ಏನ್ ಫೆಸಿಲಿಟಿ ಇದೆ ಅಂದ್ರೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಬಟ್ ಅದನ್ನ ಪ್ರೀ ಬುಕ್ಡ್ ಮಾಡ್ಕೋಬೇಕು. ನೀವು ಮ್ಯಾಚ್ ಟಿಕೆಟ್ ಬುಕ್ ಮಾಡ್ಕೊತೀರಲ್ವಾ, ಆಗ್ಲೇ ಪ್ರೀ ಬುಕ್ಡ್ ಮಾಡ್ಕೋಬೇಕು. ಅಲ್ಲಿ ಪಾರ್ಕಿಂಗ್ ಝೋನ್ಸ್ ಯಾವ್ಯಾವ್ದು ಇದೆ ಅಂದ್ರೆ ಗರುಡ ಮಾಲ್ ಒಂದು, ಮತ್ತೆ ST ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಒಂದು, ST ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಒಂದು, ಫ್ರೀಡಮ್ ಪಾರ್ಕ್, 4 ಪಾರ್ಕಿಂಗ್ ಝೋನ್ಸ್ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಪಾರ್ಕಿಂಗ್ ಮಾಡಿರ್ತಾರಲ್ವಾ, ಅಲ್ಲಿಂದ ಸ್ಟೇಡಿಯಂಗೆ ಹೋಗೋಕೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಏನ್ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಫ್ರೀ ಶಟಲ್ ಬಸ್ ನ ಅರೇಂಜ್ ಮಾಡಿದ್ದಾರೆ. ಪಿಕಪ್ ಬಂದು ನೀವು ಪಾರ್ಕಿಂಗ್ ಮಾಡಿರ್ತಾರಲ್ವಾ, ಅಲ್ಲಿ ಪಿಕಪ್ ಮಾಡ್ಕೊತಾರೆ. ಡ್ರಾಪ್ ಬಂದು ಕಬ್ಬನ್ ರೋಡ್ ಅಲ್ಲಿ ಡ್ರಾಪ್ ಮಾಡ್ತಾರೆ. ಈ ಶಟಲ್ ಬಸ್ ಸರ್ವಿಸ್ ಬಂದು ಓನ್ಲಿ ಪಾರ್ಕಿಂಗ್ ಮಾಡಿರ್ತಾರಲ್ವಾ ಅವ್ರಿಗೆ ಮಾತ್ರ ಈ ಸರ್ವಿಸ್. ಇದು RCB ಕಡೆಯಿಂದ ಬಂದಿರೋ ಅಪ್ಡೇಟ್ ಗಳಾಗಿತ್ತು. ಆಫ್ಟರ್ ಸ್ಟಾಂಪೇಡ್ ಕೇಸ್ ಆದ್ಮೇಲೆ ಸೆಟ್ ಆಫ್ ರೂಲ್ಸ್, ಗೈಡ್ ಲೈನ್ಸ್ ಎಲ್ಲ ಫಾಲೋ ಮಾಡ್ಬೇಕಾಗಿತ್ತಲ್ವಾ, ಅದನ್ನೆಲ್ಲ ಫಾಲೋ ಮಾಡಿ ಯಾವ್ದು ತೊಂದರೆ ಆಗದಿರೋ ತರ ಎಲ್ಲ ನೋಡ್ಕೊಂಡು ಪ್ರತಿಯೊಂದನ್ನು ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಮ್ಯಾಚ್ ಟಿಕೆಟ್ಸ್ ನಾಳೆ ಇಲ್ಲ ನಾಳಿದ್ದು ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ನಮ್ಮ RCB ಫ್ಯಾನ್ಸ್ ಯಾವ ರೀತಿ ವೇಟ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವ್ರು ಬಿಟ್ಟಿದ್ದು 2 to 3 minutes ಅಲ್ಲೇ ಎಲ್ಲ ಟಿಕೆಟ್ಸ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಆ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಕೂತ್ಕೊಂಡು ಆ ಫೋನು ಈ ಫೋನ್ ಎಲ್ಲ ಎತ್ತಿಟ್ಕೊಂಡು ಕಾಯ್ತಾ ಇರ್ತಾರೆ ಮ್ಯಾಚ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ. ಬಿಟ್ಟಿದ್ ಸೆಕೆಂಡ್ಗಳಲ್ಲೇ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಆ ರೀತಿ ಬೇರೆ ಫ್ರಾಂಚೈಸ್ ಇದು ಅಷ್ಟೊಂದು ಬೇಗ ಸೋಲ್ಡ್ ಔಟ್ ಆಗಲ್ಲ. ಬಟ್ ನಮ್ಮ RCBದು ಟಿಕೆಟ್ ಸಿಗದೆ ಕಷ್ಟ. ಯಾವ ರೀತಿ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಟಿಕೆಟ್ ತಗೊಳಕ್ಕೆ, ಸಿಗದೇ ಇಲ್ಲ ಕೆಲವ್ರಿಗೆ. ಯಾರೋ ಸಿಗ್ದವ್ರು ಅದೃಷ್ಟವಂತರು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.